ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ಒಂದು ರೆಸಿಪಿ ಬಂದು ಚನಾ ದಾಲ್. ಸೊ ಈ ಒಂದು ದಾಲ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇದಕ್ಕೆ ನಾನು ತೊಗೊಂಡಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಬಂದು ಕಡಲೆಪಪ್ಪು 2 ಟೇಬಲ್ ಸ್ಪೂನ್, 2 ಬಾದಾಮಿ, 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ. ಸೊ ಇಷ್ಟನ್ನು ಕೂಡ ಸೇರಿಸಿ ನಾವು ಒಂದು ಕಡಾಯಿನ ಇಟ್ಟು ಸ್ಟವ್ ಆನ್ ಮಾಡಿ ಕಡಾಯಲ್ಲಿ ಇದನ್ನು ನೀಟಾಗಿ 5 ನಿಮಿಷ ಹುರ್ಕೋಬೇಕು. ಸೊ ಈಗ ಕಡಾಯಿ ಬಿಸಿ ಆದಮೇಲೆ ಈ ಮೂರು ಇದನ್ನು ಮಿಕ್ಸನ್ನು ನಾವು ಅದಕ್ಕೆ ಸೇರಿಸ್ಬಿಟ್ಟು ನೀಟಾಗಿ ಒಂದು 5 ಮಿನಿಟ್ಸ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಸೊ ಈ ಒಂದು ಮಿಶ್ರಣನ ಕೊಡೋದ್ರಿಂದ ಕಡಲೆಪಪ್ಪಿಂದ ಮಕ್ಕಳಿಗೆ ತುಂಬಾ ಪ್ರೋಟೀನ್, ಫೈಬರ್, ಪೊಲಾಟ್, ಐರನ್, ವಿಟಮಿನ್ B6 ಆ್ಯಂಡ್ ಜಿಂಕ್, ಈ ಎಲ್ಲ ಒಂದು ಬೆನಿಫಿಟ್ಸ್ ಕೂಡ ಮಗುಗೆ ಸಿಗುತ್ತೆ. ಸೊ ಮೆದುಳಿನ ಫಂಕ್ಷನ್ ಆ್ಯಂಡ್ ಮೆಮೊರಿಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು ಈ ಒಂದು ಕಡಲೆಪಪ್ಪಿಂದ. ಸೊ ಈಗ ಅದು ಆರಿದ ಮೇಲೆ ಒಂದು 2 ನಿಮಿಷ ಬಿಟ್ಟು ಆಮೇಲೆ ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೋಬೇಕು. ಒಂದು ಸ್ವಲ್ಪ ವಾಟರ್ನ ಕೂಡ ಇದಕ್ಕೆ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈಗ ನುಣ್ಣಗೆ ರುಬ್ಕೊಬಿಟ್ಟು ಇಷ್ಟನ್ನು ನೀಟಾಗಿ ನಾವು ನುಣ್ಣಗೆ ರುಬ್ಕೋಬೇಕು. ಈಗ ರುಬ್ಕೊಂಡಿರ್ತಕ್ಕಂಥ ಈ ಒಂದು ಮಿಶ್ರಣನ ನಾವು ಒಂದು ಬೌಲಿಗೆ ತೊಗೊಳ್ಳೋಣ. ಯಾಕೆ ಅಂತಂದರೆ ಇದನ್ನು ಕುಕ್ ಮಾಡಲಿಕ್ಕೆ ಇಡಬೇಕು. ಸೊ ಹಾಗಾಗಿ ಇದಕ್ಕೆ ಒಂದು ಸ್ವಲ್ಪ ವಾಟರ್ನ ಕೂಡ ನಾವು ಸೇರಿಸ್ಕೋಬೇಕು. ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಸೇರಿಸೋಣ. ಇದನ್ನು ನೀಟಾಗಿ ಕೈ ಆಡಿಸ್ತಾ ಇರಬೇಕು, ಯಾಕೆಂದರೆ ಗಂಟಾಗಬಾರ್ದು. ಸೊ ಹಾಗಾಗಿ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸಿದಾದಮೇಲೆ ಸ್ಟವ್ ಆನ್ ಮಾಡಿ ಇದು ಕುಕ್ ಆಗಲಿಕ್ಕೆ ಇಡೋಣ. ಸೊ ಆದಷ್ಟು ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ ಇದನ್ನು. ಸೊ ಕಡಲೆಪಪ್ಪು ಮತ್ತು ಅಕ್ಕಿ ಹಾಕಿರೋದ್ರಿಂದ ಗಂಟಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ನಾವು ಕೈ ಆಡಿಸ್ತಾ ಇರಬೇಕು. ಈ ಒಂದು ರೈಸ್ ಕಂಟೆಂಟ್ ಕೂಡ ಮಗುಗೆ ಕೊಡೋದ್ರಿಂದ ವಿಟಮಿನ್ಸ್, ಮಿನರಲ್ಸ್, ಎನರ್ಜಿ ಮತ್ತು ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಬಾದಾಮಲ್ಲಿ ಇಮ್ಯುನಿಟಿ, ಬೋನ್ ಹೆಲ್ತ್, ಡೈಜೆಷನ್, ಎನರ್ಜಿ, ಬ್ರೈನ್ ಡೆವಲಪ್ಮೆಂಟ್, ಈ ಎಲ್ಲ ಬೆನಿಫಿಟ್ಸ್ ಕೂಡ ಬಾದಾಮಲ್ಲಿ ಮಗುಗೆ ಸಿಗುತ್ತೆ. ಈ ರೀತಿಯಾಗಿ ವಿಟಮಿನ್ಸ್, ಪ್ರೋಟೀನ್ಸ್ ಇರುವ ಫುಡ್ಡನ್ನು ಮಗುಗೆ ಕೊಡೋದ್ರಿಂದ ಮಗುವಿನ ಬೆಳವಣಿಗೆ ಸಮನ್ವಯ ಮತ್ತು ಸಮತೋಲನವಾಗಿ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಸೊ ನೋಡಿ, ಈ ಥರ ನೀಟಾಗಿ ಕುದಿಯಿರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಅದು ಚೆನ್ನಾಗಿ ಕುಕ್ ಆಗುತ್ತೆ. ಈ ಥರ ಕನ್ಸಿಸ್ಟೆನ್ಸಿ ಬರಬೇಕಾದ್ರೆ ನಾವು ನೀಟಾಗಿ ಕೈ ಆಡಿಸ್ತಾ ಇರಬೇಕು, ಯಾಕೆಂದರೆ ಆಗ ಗಂಟಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಕುಕ್ ಆದಮೇಲೆ ಇದು ಆರಿದ್ಮೇಲೆ ನೀಟಾಗಿ ನಾವು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಕೊಂಡು ಮಗುಗೆ ತಿನ್ನಿಸ್ಬೋದು. ಬೇಕಾದರೆ ನೀವು ಟೇಸ್ಟ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದರೆ ನಾನು ಟೇಸ್ಟ್ ಮಾಡಿ ನೋಡಿನೇ ತಿನ್ನಿಸ್ತೇನೆ ಮಗುಗೆ. ಸೊ ಈಗ ಸರ್ವ್ ಮಾಡ್ಬೋದು. ಪ್ಲೀಸ್ ಗೈಸ್, ನನ್ನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.